ಬುರ್ಡೆ ಕೇಸ್ ಧರ್ಮಸ್ಥಳದ ಕಾಡಿನಿಂದ ಬೆಂಗಳೂರಿನ ಕಾಂಕ್ರೀಟ್ ನಾಡಿನ ತನಕ ಬಂದೈತಿ. ಬುರ್ಡೆ ಕೇಸ್ ಗೊತ್ತೈತಲ್ರಿ, 2-3 ತಿಂಗಳಾತು ಕರ್ನಾಟಕದಾಗ ಸಂಚಲನ ಮೂಡ್ಸೈತಿ. ಧರ್ಮಸ್ಥಳದಾಗ ಹಡ್ಡಿದ್ದು ತೆಗ್ದಿದ್ದು ಅದೇನು ಸಾವಿರಾರು ಹೆಣ ಹೂತ್ ಹಾಕಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದ್ ಹೆಣನೂ ಸಿಗ್ಲಿಲ್ಲ. ಒಂದ್ ಹೆಣ ಬಿಡ್ರಿ, ನಾಯಿ ಮುಳಿನೂ ಸಿಗ್ಲಿಲ್ಲ. ಅಂತ ಕೇಸ್ಗ ಹೊಸ ಟ್ವಿಸ್ಟ್ ಸಿಕ್ಕೈತಿ. ಬೆಂಗಳೂರಿಗೆ ಬಂದೈತಿ ಆ ಬುರ್ಡೆ ಕೇಸ್. ಬೆಂಗಳೂರಿನ ಪೀಣ್ಯದಾಗಿರೋ ಜಯಂತ್ ಮನೆಗೆ ಇವತ್ತ SIT ಅವರು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಾಕತ್ತಾರ. SIT ಅವರು ಜಯಂತನ ಮನೆಗೆ ಚಿನ್ನಯ್ಯನ ಕರ್ಕೊಂಡು ಬಂದಿದ್ ಯಾಕಂದ್ರ ಈ ಜಯಂತನ ಬುರ್ಡೆ ತಗೊಂಡು ದೆಹಲಿಗೆ ಹೋಗಿದ್ದೆ ಅಂತ ಒಪ್ಕೊಂಡಾನ. ಅದ್ರ ಜೊತೆ ಏನು ಶಿಕ್ಷೆ ಆದ್ರೂ ನನಗ ನಡಿತೈತಿ, ನಾ ಒಪ್ಕೋತನು ಅನುಭವಿಸ್ತನು ಅಂತಾನ. ದೆಲ್ಲಿ ಒಳಗಿರೋ ಸೂತ್ರಧಾರ ಯಾರೋ ಈ ಪಾತ್ರಧಾರಿಗಳನ್ನ ಆಡ್ಸಾಕತ್ತಾನ. ಸುಜಾತಾ ಭಟ್ನು ಹಿಂದೊಮ್ಮೆ ಏನ್ ಹೇಳಿಕೆ ಕೊಟ್ಟಿದ್ರು, ಇದ ಜಯಂತ್ ನನಗ ಅನನ್ಯ ಭಟ್ ಕಥೆಯನ್ನ ಹೇಳಿಕೊಟ್ಟಿದ್ದ, ಇದ ಜಯಂತಿಂದಾನೇ ನಾ ಕಥೆನ ಕಲಿತ್ಕೊಂಡು ಬಂದು ಎಲ್ಲಾರ್ಗೂ ಹೇಳಿನಿ ಅಂತ ಹೇಳಿದ್ರು. ಅದೇ ಜಯಂತ್ ಈಗ ಚಿನ್ನಯ್ಯನ ಜೊತೆ ಕೂಡ ಕನೆಕ್ಟ್ ಆಗಕತ್ತಾನ. ಅಬ್ಬಾಬಾಬಾಬಾ ಏನ್ ಹೇಳಾಕತ್ತಿದ್ರು, ಯಾರ ಮಾಸ್ಕ್ ಮ್ಯಾನು, ಯಾರು ಚಿನ್ನಯ್ಯ, ಯಾವ ಧರ್ಮಸ್ಥಳ, ನನ್ನ ಮಗಳದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಸುಜಾತಾ ಭಟ್. ಗಿರೀಶ್ ಮಟ್ಟನ್ ಅವರಂತ್ರು ನಾವು ಏನೂ ಇಲ್ಲ, ಸೌಜನ್ಯ ಪರವಾಗಿ ಹೋರಾಟ ಮಾಡತ್ತೀವಿ, ನಮಗೇನೂ ಸಂಬಂಧ ಇಲ್ಲ ಅಂತಂದು. ಈಗ ನೋಡಿದ್ರ ಸುಜಾತಾ, ಜಯಂತು, ಚಿನ್ನಯ್ಯ, ಮಟ್ಟಣ್ಣನವರ್, ಸಮೀರ್ ಇವ್ರೆಲ್ಲಾರ್ದು ಒಂದ ರೇಖೆ ಆಗತೈತಿ. ಇವ್ರ ಷಡ್ಯಂತ್ರ ಭಾಗವಾಗಿ ಅದಾರು ಅನ್ನಕ SIT ದಿನದಿಂದ ದಿನಕ್ಕೆ ಒಂದು ರೋಚಕ ಮಾಹಿತಿಯನ್ನ ಹೊರಗೆ ಹಾಕತೈತಿ. ಇವತ್ತು ನೋಡಿದ್ರ ಬೆಂಗಳೂರಾಗ ದಿರಡು ಬುರ್ಡೆ ಕೇಸ್ ಸ್ಟಾರ್ಟ್ ಆಗೈತಿ. ಚಿನ್ನಯ್ಯ ಪೀಣ್ಯದಾಗಿರೋ ಜಯಂತ್ ಮನಿ ಒಳಗ ನಾ 6 ತಿಂಗಳು ಇದ್ದೀನಿ, ಇದ ಮನಿ ಒಳಗ ಇದ್ದ, ಅದಾದ್ಮೇಲೆ ಬುರ್ಡೆ ಕತೆ ಹೇಳಕ್ ಬನ್ನಿ ಅಂತಾನ. ಜಯಂತ್ ನೋಡಿದ್ರ 3 ದಿನ ನಮ್ಮ ಮನ್ಯಾಗ ಇದ್ದ ಅಂತಾನ. ಎಷ್ಟು ದಿನ ಇದ್ದ ಒಟ್ಟ ಇದ್ದ ಅನ್ನೋದನ್ನ ಕನ್ಫರ್ಮ್ ಮಾಡ್ಯಾನ. ಈ ಮಹಾ ನಾಟಕದ ಸೂತ್ರಧಾರ ಪಾತ್ರಧಾರಿಗಳು ಅಯ್ಯಯ್ಯೋ ನೋಡಕ್ ಆಗವಲ್ತು, ದಿನಕ್ಕೊಂದು ಡ್ರಾಮಾ. ಧರ್ಮಸ್ಥಳದಿಂದ ಈಗ ಬೆಂಗಳೂರಿಗೆ ಬಂದಂಗ ಬೆಂಗಳೂರೊಳಗಿರೋ ಗಿರೀಶ್ ಮಟ್ಟಣ್ಣನವರ ಮನಿ ಒಳಗುನು ಶೋಧ ಕಾರ್ಯ ಮಾಡ್ತೈತೇನೋ SIT ನೋಡ್ಬೇಕು. ಆದ್ರೆ ಈಗಂತೂ ಜಯಂತ್ ಮನಿ ಒಳಗ್ ಸಿಗೋ ಪ್ರತಿ ವಸ್ತುವನ್ನು ಅಬ್ಸರ್ವ್ ಮಾಡಿ SIT ತನಿಖೆ ಮಾಡತೈತಿ. ಅಲ್ಲಿ ಏನಾದ್ರು ಸುಳಿವು ಸಿಕ್ಕರು ಬುರ್ಡೆ ಗ್ಯಾಂಗ್ ಕತ್ತಿ ಫಿನಿಶ್. ಈಗ ಬುರ್ಡೆ ಗ್ಯಾಂಗ್ ಪುಕ ಅಂತಿರ್ತೈತಿ, ಒಂದಾಗನ ಒಂದ್ ಹೊರಗ್ ಬರತ್ತವ. ಮನೆ ಸುಜಾತಾ, ಇವತ್ತು ಜಯಂತ, ಚಿನ್ನಯ್ಯ, ಇನ್ನ ಅದ್ ಯಾವ್ಯಾವ ಜನ ಅದಾರೋ ಇದ್ರೊಳಗ ಅವ್ರು ಯಾರ್ಯಾರು ಹೊರಗ್ ಬರ್ತಾರೋ, ಅವರೇ ಸೃಷ್ಟಿ ಮಾಡಿದ ಬುರುಡಿ ಅದು ಯಾರ್ಯಾರ ಕಡೆ ಮುಖ ಮಾಡ್ತೈತೋ ಮುಂದಿನ ದಿನದ ಕಾದು ನೋಡ್ಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಾವು ಧರ್ಮಸ್ಥಳದಾಗ ಹೋರಾಟ ಮಾಡ್ತೀವಿ, ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಾಗ ಅನ್ಯಾಯ ಆಗತೈತಿ ಅಂತ ಮುಖವಾಡ ಹಾಕೊಂಡು ಯಾರೆಲ್ಲ ಈ ನಾಟಕ ಮಾಡತ್ತಿದ್ರಲ್ಲ, ಅವ್ರ ಮುಖವಾಡ ಒಂದೊಂದಾಗೆ ಕಳಚಿ ಬಿಡತೈತಿ. SIT ಕೈಯಾಗ ಎಲ್ಲಾರ್ದು ಡ್ರಿಲ್ ಆಗತೈತಿ.